ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಇನ್ನೋವೇಟಿವ್ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದಲ್ಲಿ ಪೆದ್ದಿ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನು ಕಾಣ್ತಾ ಇದೆ. ಈ ಚಿತ್ರಮಂದಿರ ಎಲ್ಲಿದೆ ಅಂತ ಕೇಳಿದರೆ ರಾಜಧಾನಿ ಬೆಂಗಳೂರಿನ ಮಾರತಹಳ್ಳಿಯಲ್ಲಿ. ಇದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ, ಬರೋಬ್ಬರಿ 7 ಪರದೆ ಉಳ್ಳಂತಹ ಚಿತ್ರಮಂದಿರ. ಇದು ಮಾಲ್ನಲ್ಲಿದೆಯಾ ಅಂತ ಕೇಳಿದರೆ ಅಲ್ಲ, ಇದು ಸಪ್ರೇಟ್ ಆದಂತಹ 7 ಪರದೆ ಉಳ್ಳ ಚಿತ್ರಮಂದಿರ. ನಮ್ಮ ಈ ಮೈಸೂರಿನಲ್ಲಿ ವಿಷನ್ ಸಿನಿಮಾ ಇದೆಯಲ್ಲ, ಅದೇ ರೀತಿಯಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ಚಿತ್ರಮಂದಿರನ ಅಂತ ಕೇಳಿದ್ರೆ ಅಲ್ಲ. ಈ ಚಿತ್ರಮಂದಿರ ಸುಮಾರು ವರ್ಷಗಳ ಹಿಂದೆಯೇ ನೆಲೆಯೂರಿದೆ. ಪ್ರೇಕ್ಷಕರಿಗೆ ಮನರಂಜನೆ ರಸದ ಉತ್ತರವನ್ನು ಅಂದಿನಿಂದ ಇಂದಿನವರೆಗೂ ಕೂಡ ನೀಡ್ತಾ ಬಂದಿದೆ. ಅತ್ಯದ್ಭುತವಾದಂಥ ಚಿತ್ರಮಂದಿರ. ಈ ಚಿತ್ರಮಂದಿರದಲ್ಲಿ ಪೆದ್ದಿ ಅಬ್ಬರ ಯಾವ ರೀತಿ ಇದೆ ಅಂತ ಕೇಳಿದರೆ ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಹೌಸ್ಫುಲ್ ಪ್ರದರ್ಶನ, ಬರೋಬ್ಬರಿಯಾದಂಥ ಪ್ರದರ್ಶನವನ್ನು ಈ ಸಿನಿಮಾಗೆ ಈ ಚಿತ್ರಮಂದಿರದವರು ನೀಡಿದ್ದಾರೆ. ಕಾರಣ ಏನಂತೇಳಿದರೆ, ಆ ಭಾಗ ಈ ಮಾರತಹಳ್ಳಿ ಏನಿದೆ, ಈ ಭಾಗದಲ್ಲಿ ನಮ್ಮ ಕನ್ನಡಿಗರಿಗಿಂತ ಪರಭಾಷಿಗರೇ ಜಾಸ್ತಿ. ಪರಭಾಷಿಗರು ಜಾಸ್ತಿ ಅನ್ನೋದಕ್ಕಿಂತ ಪರಭಾಷಾ ಚಿತ್ರಪ್ರೇಮಿಗಳು ಕೂಡ ಜಾಸ್ತಿಯೇ. ಕನ್ನಡ ಸಿನಿಮಾಗಳು ಅಷ್ಟಕ್ಕಷ್ಟೇ, ಪರಭಾಷಾ ಸಿನಿಮಾಗಳಂತೇಳಿದರೆ ಪ್ರೇಕ್ಷಕರು ಮುಗಿಬಿದ್ದು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ. ಹೀಗಾಗಿ ಚಿತ್ರಮಂದಿರದವರು ಕೂಡ ಅನಿವಾರ್ಯ ಪರಭಾಷಾ ಸಿನಿಮಾಗಳನ್ನೇ ಹೆಚ್ಚಾಗಿ ಪ್ರದರ್ಶನ ಮಾಡ್ತಾರೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಂತೂ ರೆಡ್ ಕಾರ್ಪೆಟನ್ನೇ ಹಾಕ್ತಾರೆ. ಇನ್ನು ಒಂದಿಷ್ಟು ಮಂದಿಗೆ ಅನುಮಾನ ಉಂಟಾಗ್ಬೋದು, ಈ ಚಿತ್ರಮಂದಿರವನ್ನೆಲ್ಲೋ ನೋಡ್ದಂಗಿದೆಯಲ್ಲ ಅಂತ. ಈ ಚಿತ್ರಮಂದಿರವನ್ನು ಎಲ್ಲಾದರೂ ನೀವು ನೋಡಿದ್ದೀರಾ ಅಂತ ಕೇಳಿದರೆ ನೀವು 2008ಕ್ಕೆ ಹೋಗಬೇಕು. ಯಾಕೆ ಅಂತ ಕೇಳಿದರೆ, ಇದೇ ಚಿತ್ರಮಂದಿರದಲ್ಲಿ ನಮ್ಮ ಅಪ್ಪು ಸರ್ ಅವರ ಬಿಂದಾಸ್ ಸಿನಿಮಾದ ಚಿತ್ರೀಕರಣ ಕೂಡ ನಡೆದಿದೆ. ಓಪನಿಂಗ್ ಶಾಟಲ್ಲಿ ಬ್ಲ್ಯಾಕ್ ಟಿಕೆಟ್ ಮಾರ್ತಾರಲ್ಲ, ಆ ದೃಶ್ಯ ನಡೆದಿದ್ದು ಇದೇ ಚಿತ್ರಮಂದಿರದಲ್ಲಿ. ಅದೇನೇ ಇರಲಿ, ಒಟ್ಟಿನಲ್ಲಿ ಈ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪೆದ್ದಿ ಸಿನಿಮಾ ಪ್ರದರ್ಶನವನ್ನು ಕಾಣ್ತಾ ಇದೆ. ಹೌಸ್ಫುಲ್ ಪ್ರದರ್ಶನ. ಇಲ್ಲಿ ಪ್ರೀಮಿಯರ್ ಶೋ ಕೂಡ ನಡೆದಿತ್ತು. ಪ್ರೀಮಿಯರ್ ಶೋ ಕೂಡ ಅಷ್ಟೇ ಹೌಸ್ಫುಲ್ ಆಗಿ ಪ್ರದರ್ಶನವನ್ನು ಕಂಡಿತ್ತು. ಒಟ್ಟು 7 ಪರದೆ ಉಳ್ಳಂಥ ಚಿತ್ರಮಂದಿರ, ಒಂದು 3 ಪರದೆಯನ್ನು ಇದೇ ಸಿನಿಮಾಗೆ ನೀಡಿದ್ದಾರೆ. ಬೆಳ್ಳಂಬೆಳಗ್ಗೆ ಪ್ರದರ್ಶನ, ಲೇಟ್ ನೈಟ್ ಶೋ ಎಲ್ಲವೂ ಹೌಸ್ಫುಲ್ ಆಗಿದೆ. ನೀವೇನಾದರೂ ಈ ಚಿತ್ರಮಂದಿರದಲ್ಲಿ ಯಾವುದಾದ್ರೂ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದೀರಾ? ಈ ಚಿತ್ರಮಂದಿರ ಹೇಗಿದೆ? ಈ ಚಿತ್ರಮಂದಿರದ ನಿಮ್ಮ ಅನುಭವ ಯಾವ ರೀತಿಯಾಗಿತ್ತು? ಇವೆಲ್ಲವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಸಿನಿಮಾ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಿದೆ. ಯಾರೆಲ್ಲ ಈ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಈ ಚಿತ್ರವನ್ನು ಕನ್ನಡದಲ್ಲೇ ವೀಕ್ಷಿಸಿ ಆನಂದಿಸಿ. ಹಾಗೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಚಿತ್ರಮಂದಿರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ನಮಸ್ಕಾರ.